ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ರಾಜ್ಯ ಸರ್ಕಾರ ಅಕೇಶಿಯಾ ಮತ್ತು ನೀಲಗಿರಿ ನೆಡುವುದಕ್ಕೆ ನಿಷೇಧ ಹೇರಿ 10 ವರ್ಷಗಳಾದರೂ ಅರಣ್ಯ ಇಲಾಖೆ ಇನ್ನೂ ಅಕೇಶಿಯಾ ನೆಡುತೋಪು ನೆಡುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪರಿಸರಕ್ಕೆ ಮಾರಕವಾಗಿರುವ ಈ ಮರಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಒತ್ತಾಯಿಸಿದ್ದಾರೆ. ಶಿರಸಿಯಲ್ಲಿ ಮಾತನಾಡಿದ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್, ಪರಿಸರಕ್ಕೆ ಹಾನಿಕಾರಕವಾಗಿರುವ ಅಕೇಶಿಯಾ ಮತ್ತು ನೀಲಗಿರಿ ಸಸಿಗಳ ನೆಡುವಿಕೆಯನ್ನು ರಾಜ್ಯ ಸರ್ಕಾರ 2016ರಲ್ಲೇ ನಿಷೇಧಿಸಿತ್ತು. ಆದರೂ ಅರಣ್ಯ ಇಲಾಖೆ ವಿವಿಧ ಅರಣ್ಯ ಪ್ರದೇಶಗಳಲ್ಲಿ ಅಕೇಶಿಯಾ ನೆಡುತ್ತಿದೆ. ಅಕೇಶಿಯಾ ಮರಗಳಿಂದ ನೈಸರ್ಗಿಕ ಅರಣ್ಯ ವ್ಯವಸ್ಥೆಗೆ ಧಕ್ಕೆಯಾಗುತ್ತಿದೆ. ಅಂತರ್ಜಲ ಮಟ್ಟ ಕುಸಿಯುವುದು, ಪಕ್ಷಿ ಹಾಗೂ ವನ್ಯಜೀವಿಗಳಿಗೆ ಆಶ್ರಯದ ಕೊರತೆ ಉಂಟಾಗುವುದು ಸೇರಿದಂತೆ ಹಲವು ಪರಿಸರ ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ಅವರು ಹೇಳಿದರು. ಅಕೇಶಿಯಾ ನೆಡುತೋಪುಗಳನ್ನು ಅರಣ್ಯ ವಿಸ್ತೀರ್ಣವೆಂದು ಪರಿಗಣಿಸಿ ತಪ್ಪು ಮಾಹಿತಿ ನೀಡಲಾಗುತ್ತಿದೆ. ನೈಸರ್ಗಿಕ ಕಾಡಿನ ಬದಲಿಗೆ ಇಂತಹ ಮರಗಳನ್ನು ಬೆಳೆಸುವುದು ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸರಕ್ಕೆ ಮಾರಕವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸರ್ಕಾರ ಜಾರಿಗೊಳಿಸಿರುವ ನಿಷೇಧವನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಿ ಅಕೇಶಿಯಾ ನೆಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕೆಂದು ಅರಣ್ಯ ಇಲಾಖೆಗೆ ಆಗ್ರಹಿಸಿದರು. ಅಕೇಶಿಯಾ ನಡುತೋಪು, ನೀಲಗಿರಿ ನೆಡುತೋಪು ಇದು ಪರಿಸರ ವಿರೋಧಿಯಾಗಿರುವುದರಿಂದ ನಿಷೇಧಿಸಬೇಕು ಅನ್ನೋ ಬಗ್ಗೆ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಸಚಿವ ಸಂಪುಟದಲ್ಲಿ ತೀರ್ಮಾನಗಳಾಗಿತ್ತು ನವೆಂಬರ್ 2016ರಲ್ಲಿ. ತದನಂತರ ಡಿಸೆಂಬರಲ್ಲಿ 2016ರಲ್ಲಿ ಇದನ್ನು ಸಂಪೂರ್ಣವಾಗಿ ಗಿಡಗಳನ್ನು ನೆಟ್ಟಬಾರದು ಹೇಳುವ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದರು. ಅದರ ಜೊತೆಯಲ್ಲಿ ಫೆಬ್ರವರಿ 2017ಕ್ಕೆ ನೋಟಿಫಿಕೇಶನ್ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಮೂಲಕ ಇದನ್ನು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ನಿಷೇಧ ಮಾಡಬೇಕು, ನಿರ್ಬಂಧ ಮಾಡಬೇಕು ಅಂತ ಒಂದು ಆದೇಶವನ್ನು ಮಾಡಿತ್ತು. ಇದಕ್ಕೆ ಮೂಲ ಕಾರಣ ಕರ್ನಾಟಕದ ವೃಕ್ಷ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಕಲಮಿಗೆ ಸೆಕ್ಷನ್ಗೆ ತಿದ್ದುಪಡಿ ಮಾಡಿ 27A ತಿದ್ದುಪಡಿಯ ಮೂಲಕ ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಹೇಳಿ ತೀರ್ಮಾನಗಳಾಗಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಉತ್ತರ ಕನ್ನಡದಲ್ಲಿ, ಮಲೆನಾಡಿನಲ್ಲಿ ನೋಡಿದಾಗ ಈ ಅಕೇಶಿಯ ಗಿಡಗಳನ್ನು ನಿಷೇಧ ಮಾಡಬೇಕಂತ ರಾಜ್ಯ ಸರ್ಕಾರ ಕಾನೂನು ಮತ್ತು ಸುತ್ತೋಲೆ ಆದೇಶ ಮಾಡಿ 10 ವರ್ಷಗಳಾದರೂ ಸಹಿತ ಇವತ್ತಿಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಕೇಶಿಯ ನಡುತೋಪು ನಡೀತಾ ಇರೋದು ಅತ್ಯಂತ ವಿಷಾದಕರ. ಇದು ಖಂಡನೆಯನ್ನು ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡೋದೇನೆಂದರೆ ಅರಣ್ಯ ಇಲಾಖೆಯು ಈ ನಡುತೋಪು ಮಾಡುವಂಥ ಅಕೇಶಿ ಗಿಡಗಳನ್ನು ಸಂಪೂರ್ಣ ನಿಷೇಧ ಮಾಡಬೇಕು, ನಿರ್ಬಂಧ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅರಣ್ಯ ನೀತಿ ಅಥವಾ ದೇಶದ ಅರಣ್ಯ ವರದಿಯಲ್ಲಿ ಉಲ್ಲೇಖವಾಗ್ತದೆ, ಕಳೆದ 2 ವರ್ಷದಲ್ಲಿ ಸುಮಾರು 13,000 ಚದರ ಕಿಲೋಮೀಟರಷ್ಟು ಅರಣ್ಯ ವೃದ್ಧಿಯಾಗಿದೆ ಹೇಳುವ ವರದಿಯಲ್ಲಿ ಉಲ್ಲೇಖವಾಗಿದೆ. ಆದರೆ ನೈಸರ್ಗಿಕ ಅರಣ್ಯ ವೃದ್ಧಿಯಾಗಿರುವಂಥದ್ದಲ್ಲ, ಈ ನಡುತೋಪುಗಳ ಅದರಲ್ಲೂ ಅಕೇಶಿಯ ಮುಂತಾದ ಗಿಡಗಳ ನಡುತೋಪುಗಳಿಂದಲೇ ಈ ಅರಣ್ಯ ವೃದ್ಧಿಯಾಗಿದೆ ಹೇಳುವುದನ್ನು ತಪ್ಪಾದ ವರದಿ ಉಲ್ಲೇಖವಾಗಿದೆ. ಈ ಕಾನೂನಲ್ಲಿ ಉಲ್ಲೇಖವಾಗಿರುವಂತೆ ಈ ನಡುತೋಪು ಮಾಡುವಂಥ ಅಕೇಶಿಯ ಕ್ರಮವನ್ನು ಕೈ ಬಿಡಬೇಕು. ಇವತ್ತು ನಡುತೋಪು, ಈ ಅಕೇಶಿಯ ನಡುತೋಪು ಮಲೆನಾಡಿಗೆ ಒಂದು ಶಾಪವಾಗಿದೆ. ಈ ಅಕೇಶಿಯ ನಡುತೋಪದಿಂದ ಎಲೆಗಳು ಜೀರ್ಣವಾಗುವುದಿಲ್ಲ, ಮಣ್ಣಿನಲ್ಲಿ ಮಿಲನವಾಗುವುದಿಲ್ಲ, ಮಣ್ಣಿನ ಫಲವತ್ತವನ್ನು ಹಿಂದಕ್ಕೆ ತಗೊಳ್ತದೆ, ಅದರ ಜೊತೆಯಲ್ಲಿ ನೀರಿನ ಪ್ರಮಾಣವನ್ನು, ಅಂತರ್ಜಲವನ್ನು ಕಡಿಮೆ ಮಾಡ್ತದೆ. ಈ ರೀತಿಯಾಗಿ ತೊಂದರೆಯಾಗುವಂಥ ಈ ಅಕೇಶಿಯ ಗಿಡಗಳನ್ನ ಬಂಜರು ಭೂಮಿಯ ಹೊರತಾಗಿ ಮತ್ತು ಭೂಮಿಯ ಸವಕಳಿಯನ್ನು ಗುರುತಿಸಿಕೊಳ್ಳದೆ ಇವತ್ತು ಎಲ್ಲ ಭೂಮಿಯಲ್ಲೂ ಈ ಅಕೇಶಿಯ ಗಿಡಗಳನ್ನು ನಡುತೋಪು ಮಾಡ್ತಿರೋದು ಅತ್ಯಂತ ದುರ್ದೈವ ಸಂಗತಿ. ಹಾಗಾಗಿ ನಮ್ಮ ಆಗ್ರಹಗಳೇನಂತ ಹೇಳಿದ್ರೆ, ಅರಣ್ಯ ಇಲಾಖೆ ಏನು ಅಕೇಶಿಯ ನಡುತೋಪುಗಳನ್ನು ಮಾಡಿ ಈ ಪರಿಸರ ಸಾಂದ್ರತೆಯನ್ನು ಮತ್ತು ಫಲವತ್ತತೆಯನ್ನು ಕಡಿಮೆ ಆಗ್ತಾ ಇದೆಯೋ ಅದನ್ನು ತಕ್ಷಣ ರಾಜ್ಯ ಸರ್ಕಾರವು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ.